ಏನಪ್ಪ ಇದು? ಮರಕ್ಕೆ ಫೋಟೋಗಳು, ನೋಟು, ಚೀಟಿ, ಅರಿಶಿನ, ಕುಂಕುಮ. ಆ ಮರ ಅನ್ನೋದು ಕಾಣ್ತಾನೆ ಇಲ್ಲ ಇಲ್ಲಿ. ಇಲ್ಲಿ ನೋಡಿದ್ರೆ ಹುತ್ತದ ಎದುರುಗಡೆಗೆ ಬೀಗದ ಕೈ. ಏನಿದು ಅರ್ಥ ಆಗ್ತಾ ಇಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಎದುರು ಕೂಡ ನಿಮಗೆ ಬೀಗದ ಕೈ. ಎಲ್ಲಿ ನೋಡಿದ್ರು ಬೀಗಗಳೇ ಕಾಣ್ತಾ ಇದ್ದಾವೆ. ಏನು ದೇವಸ್ಥಾನಕ್ಕೇ ಬೀಗ ಹಾಕಬೇಕಾ ಅಥವಾ ಏನು ಅರ್ಥನ ಆಗ್ತಾನ? ಅಂದರೆ ಇಲ್ಲಿ ಬೀಗ ಕಟ್ಟಿದರೆ ಏನಾದರೂ ನಿಮಗೆ ಹರಕೆ ತೀರುತ್ತಾ? ಏನು ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ತಿಳಿಬೇಕು ಅಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ಕೂಡ ಹಾಕಿದ್ದಾರೆ. ಎಲ್ಲ ಕಂಡು ಮರಕ್ಕೆ ಮುಂದೆ ಚೀಟಿಗಳನ್ನ ಹಾಕಿದ್ದಾರೆ. ಇವತ್ತು ನಾನು ನಿಮಗೆ ಕರ್ನಾಟಕದ ಪ್ರಸಿದ್ಧ ಶಕ್ತಿ ದೇವತೆ ಪುರದಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪುರದಮ್ಮ ದೇವಸ್ಥಾನ ಬಂದ್ಬಿಟ್ಟು ಹಾಸನದಲ್ಲಿದೆ. ಹಾಸನದಿಂದ ಸುಮಾರು ಒಂದು 25-30 ಕಿಲೋಮೀಟರ್ ಇರಬೇಕು. ಸೊ ಈ ಶಕ್ತಿ ದೇವತೆ ಇಲ್ಲಿರುವ ಒಕ್ಕಲಿಗರಿಗಂತೂ ಒಂದು ಮನೆ ದೇವರು ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಇಲ್ಲಿ ಈ ಪ್ರತಿಯೊಬ್ಬರು ಕೂಡ ಭೇಟಿ ಕೊಡಲೇಬೇಕಾದಂತಹ ಒಂದು ಅದ್ಭುತವಾದಂತಹ ಜಾಗ ಆಗಿದೆ. ನೋಡಿ, ಕೊನೆಗೂ ನಾವು ಇಲ್ಲಿ ಬಂದೇ ಬಿಟ್ಟಿದ್ದೀವಿ. ಇದು ಪುರದಮ್ಮ ದೇವಸ್ಥಾನ ಹೊರಗಿರುವಂತಹ ಒಂದು ಪಾರ್ಕಿಂಗ್ ಲಾಟು. ನೀವು ಇಲ್ಲಿ ಬಸ್ಸಲ್ಲಿ ಬರ್ಬೋದು, ಟೂ ವೀಲರಲ್ಲಿ ಬರ್ಬೋದು, ನಿಮ್ಮ ಸ್ವಂತ ಗಾಡಿಯಲ್ಲಿ ಬರ್ಬೋದು. ಸರ್ಕಾರಿ ಬಸ್ಗಳು ಕೂಡ ಇವೆ ಇಲ್ಲಿ. ಹಾಸನದಿಂದ ಆಗಲಿ, ತುಮಕೂರದಿಂದ ಆಗಲಿ, ತುಂಬ ಕಡೆಯಿಂದ, ಮಂಡ್ಯದಿಂದ ಕೂಡ ಇಲ್ಲಿ ನೇರವಾದ ಬಸ್ಗಳನ್ನು ಸರ್ಕಾರ ನಮಗೆ ಮಾಡಿಕೊಟ್ಟಿದೆ. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿವರೆಗೂ ನಿಮಗೂ ಬರ್ಬೋದು. ಎಷ್ಟೋ ಜನ ಇಲ್ಲಿ ಟೂ ವೀಲರ್ ಮೇಲೆ ಬರ್ತಾರೆ ಫ್ಯಾಮ್ಲಿಗಳನ್ನ ಕರ್ಕೊಂಡು. ಸೊ ಇಲ್ಲಿ ಬಂದ ಮೇಲೆ ನೀವು ಫಸ್ಟು ನಿಮ್ಮನ್ನು ನೀವು ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಿಂದ ನೀವು ಈ ಪುರದಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೋದು. ಸೊ ಆ ಕಡೆ ಇರೋದು ಬಲಿ ಕೊಡುವಂಥ ಜಾಗ. ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಮಾಹಿತಿ ಕೊಡ್ತೀನಿ. ಮೊದಲು ನಾವೀಗ ಒಳಗಡೆ ಹೋಗೋಣ. ನಾನು ಹೇಳಿದ್ನಲ್ಲ ನಿಮಗೆ, ಬಸ್ಗಳು ಹಾಸನದಿಂದ ಸಿಟಿ ಬಸ್ ಥರ ಇಲ್ಲಿ ಬರ್ತವೆ. ಸೊ ನೀವು ಹಾಸನದಿಂದ ನೀವು ಪುರದಮ್ಮ ದೇವಸ್ಥಾನಕ್ಕೆ ಆರಾಮವಾಗಿ ಬರ್ಬೋದು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಅದ್ಭುತವಾಗಿದೆ. ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ನೀವು ನಿಮ್ಮ ಚಪ್ಪಲಿಗಳನ್ನು, ನಿಮ್ಮ ಶೂಸ್ಗಳನ್ನ ಇಡ್ಬೋದು. ಯಾವುದೇ ತೊಂದರೆ ಇಲ್ಲ. ಯಾರೂ ಕೂಡ ನಿಮ್ಮ ಈ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ಕಾರಣ ಪುರದಮ್ಮ ದೇವಿಯ ಆಶೀರ್ವಾದ. ಅಂಥದ್ದೇನಾದರೂ ಮಾಡಿದರೆ ಅಷ್ಟೇ. ಸೊ ನಿಮಗೆ ಗೊತ್ತಿರಬೇಕು ಆ ದೇವಿಯ ಶಕ್ತಿ ಎಷ್ಟಿದೆ ಅಂತ. ಸೊ ಈಗ ನಾವು ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ನನಗೆ ವಿಚಿತ್ರ ಆಗಿದ್ದೇನಪ್ಪ ಅಂದರೆ ಇಲ್ಲಿ ಎಲ್ಲ ಕಡೆ ಬೀಗಗಳನ್ನು ಕಟ್ಟಿದ್ದಾರೆ. ಆಮೇಲೆ ನಾನು ಇಲ್ಲಿ ಕೇಳ್ಪಟ್ಟೆ, ಆಮೇಲೆ ಗೊತ್ತಾಯಿತು ನನಗೆ, ಈ ಥರ ನೀವು ಬೀಗಗಳನ್ನ ಕಟ್ಟಿದರೆ ನಿಮ್ಮ ಹರಕೆಗಳೇನಿದೆ, ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದು ಪೂರ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಕಾರಣ ಇಲ್ಲಿ ಕೂಡ ನೀವು ನೋಡಿ, ಮುಂದೆ ಅಲ್ಲೊಂದು ಮರ ಇದೆ. ಆ ಮರಕ್ಕೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಚೀಟಿ ರೂಪದಲ್ಲಿ ಬರೆದಿಟ್ಟರೆ ನಿಮ್ಮ ಆಸೆಗಳು ತೀರ್ತ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದವರೆಲ್ಲ ಉದ್ದಿನ ಕಡ್ಡಿಯನ್ನೆಲ್ಲ ಬೆಳೀತಾರೆ, ಕರ್ಪೂರವನ್ನು ಬೆಳಗ್ತಾರೆ. ದೇವಸ್ಥಾನದ ಮುಂದೆ ಕಾಣ್ತಾ ಇದೆಯಲ್ಲ, ಒಳಗಡೆ ನನಗೆ ಗರ್ಭಗುಡಿಯಲ್ಲಿ ಹೋಗೋಕ್ಕೆ ಅಂದರೆ ಫೋಟೋ ಶೂಟ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಅದು ಒಳ್ಳೆಯದನ್ನ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಇರಬರೋರೆಲ್ಲ ಫೋಟೋಗಳನ್ನ ತಗೊಂಡು ನಿಂತುಬಿಡ್ತಾರೆ. ಹೊರಗಡೆ ನಿಮಗೆ ಅವಕಾಶ ಇದೆ. ಸೊ ನಿಮಗೆ ಇಲ್ಲಿ ಹೊರಗಡೆ ಬಂದರೆ ನಾನು ನೋಡಿದ್ರಿಂದ ನಿಮಗೆ ಇಲ್ಲಿ ಒಳಗೆ ಹೋಗಿಬಿಟ್ಟು ನೀವು ಅಲ್ಲಿ ಊದ್ಬತ್ತಿಯನ್ನು ಬೆಳಗ್ಗೆ ಬರ್ಬೋದು. ಮುಂದೆ ಇಲ್ಲಿ ತಾಯಿ ಪುರದಮ್ಮನ ಒಂದು ವಿಗ್ರಹ ಕೂಡ ಇದೆ. ಚಾಮುಂಡೇಶ್ವರಿಯ ಅವತಾರ ಅದು, ದುರ್ಗಾದೇವತೆಯ ಅವತಾರ. ಆದರೆ ಕೆಳಗಡೆ ನೀವು ಇಲ್ಲಿ ಹಣ್ಣು ಹಂಪಲ ಹೂಗಳನ್ನ ಕೊಟ್ಟರೆ ಅದನ್ನು ಕೂಡ ಇಲ್ಲಿ ನೀವು ನೈವೇದ್ಯ ಮಾಡ್ಬೋದು. ಸೊ ನಾ ಹೊರಗಡೆ ನೋಡಿ, ಅಲ್ಲಿಂದ ಬಂದರೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಎಂಟ್ರಿ ಇದೆ ನಿಮಗೆ. ಈ ಕಡೆಯಿಂದ ನೀವು ಎಂಟ್ರಿ ಕೊಡ್ಬೋದು. ಒಂದು ಹಾಲ್ ಇದೆ. ಇಲ್ಲಿ ಏನೇ ಸಮಾರಂಭಗಳು ನಡೆದರೂ ಕೂಡ ಇಲ್ಲಿನೇ ಜರುಗೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದರೆ ನಿಮಗೆ ತಂಪಾಗಿ ಕೂತ್ಕೊಳ್ಳುವಂಥ ಜಾಗ ಇದೆ. ಅಂದರೆ ಭಕ್ತಾದಿಗಳು ಎಲ್ಲ ದೇವಸ್ಥಾನದ ಒಂದು ಸುತ್ತು ಹೊಡೆದ ಮೇಲೆ ಯಾವಾಗಲೂ ಕೂಡಬೇಕಾಗತ್ತೆ. ಸೊ ಅಂಥ ಕೂಡೋಕ್ಕೆ ಕೂಡ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ನಾನು ಆವಾಗಲೇ ಹೇಳಿದೆ, ಇಂಟ್ರೊಡಕ್ಷನಲ್ಲೂ ಕೂಡ ಹೇಳಿದೆ. ಸೊ ಇಲ್ಲಿ ಇರುವಂತಹ ಈ ಮರಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಜನ ತಮ್ಮ ಫೋಟೋಗಳನ್ನು ಹಾಕ್ತಾರೆ. ತಮ್ಮ ಏನು ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕ್ತಾರೆ. ಅಂದರೆ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಅನ್ನೋದು ನಂಬಿಕೆ ಇಲ್ಲಿನ ಜನರಲ್ಲಿದೆ. ಪುರದಮ್ಮ ಅಂದರೆ ಇಡೀ ಹಾಸನ ಜಿಲ್ಲೆ ಮಾತ್ರ ಅಲ್ಲ ಸ್ನೇಹಿತರೆ, ಇಡೀ ದಕ್ಷಿಣ ಕರ್ನಾಟಕದಲ್ಲೇ ಅತಿ ಹೆಸರುವಾಸಿಯಾದಂತಹ ಶಕ್ತಿ ದೇವತೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಸಿರ್ಸಿ ಅಥವಾ ಬನಶಂಕರಿ ನೋಡಿರ್ಬೋದು. ಅದೇ ರೀತಿ ಮಧ್ಯ ಕರ್ನಾಟಕದಲ್ಲಿ ಬಂದರೆ ಸಿಗುಂದೂರು, ಚೌಡೇಶ್ವರಿನ ನೋಡಿರ್ಬೋದು. ಅದೇ ರೀತಿ ಹಾಸನ ಜಿಲ್ಲೆಗೆ ಪುರದಮ್ಮ ಶಕ್ತಿ ದೇವತೆಯಾಗಿ ಕಾಪಾಡ್ತಾರೆ.
ಬರೀ ಸಾಮಾನ್ಯ ಜನ ಮಾತ್ರ ಇಲ್ಲಿ ತಮ್ಮ ಹರಕೆಗಳನ್ನು ತೀರಿಸಕ್ಕೆ ಬರೋದಿಲ್ಲ. ರಾಜಕಾರಣಿಗಳಾಗಲಿ, ಸಿನಿಮಾ ಸೆಲೆಬ್ರಿಟಿಗಳಾಗಲಿ, ಸ್ಪೋರ್ಟ್ಸ್ ಸೆಲೆಬ್ರಿಟಿಗಳಾಗಲಿ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಹೆಚ್ಚಾಗಿ ಇಲ್ಲಿಂದ ನೀವು ಬೇಲೂರು ಹಳೆಬೀಡು ಹೋಗುವಾಗ ಈ ಪುರದಮ್ಮನ ದರ್ಶನ ಪಡೆದುಕೊಂಡೇ ಎಷ್ಟೋ ಜನ ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಇದೆ. ಯಾಕಂದರೆ ಎಲ್ಲರ ಹರಕೆಗಳನ್ನು ಈಡೇರಿಸುವಂತಹ ತಾಯಿ ಈ ಪುರದಮ್ಮ ಆಗಿದ್ದಾಳೆ. ಇತ್ತೀಚೆಗೆ ಇಲ್ಲಿನ ಶಾಸಕರಾದಂತಹ ಪ್ರೀತಮ್ ಗೌಡ ಅವರು ಕೂಡ ಭೇಟಿ ಕೊಟ್ಟು ಈ ಒಂದು ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಒಂದು ಧ್ಯೇಯವನ್ನು ಪಟ್ಟಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಈ ದೇವಸ್ಥಾನ ತುಂಬಾ ಪ್ರಗತಿ ಪಡೆದಿದೆ ಅಂತ ಇಲ್ಲಿನ ಜನರು ಕೂಡ ಹೇಳ್ತಾರೆ. ಸ್ಥಳೀಯರು ಕೂಡ ಪ್ರೀತಮ್ ಗೌಡ ಅವರ ಬಗ್ಗೆ ಒಂದು ಒಲವನ್ನು ತೋರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ತುಂಬ ಬೆಳವಣಿಗೆ ಇಲ್ಲಿ ಕಾಣ್ತಾ ಇದೆ. ಈಗ ನಾವು ಇಲ್ಲಿ ದರ್ಶನ ಪಡೆದ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದೀರ, ಅಲ್ಲಿ ಕಾರ್ ಪಾರ್ಕಿಂಗು ಎಲ್ಲ ಪಾರ್ಕಿಂಗು ಇದು ದೊಡ್ಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮೊದಲು ನಾನು ತುಂಬ ಒಂದು 10 ವರ್ಷದಿಂದ ಬಂದಾಗ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಬೇಕು ಅಂತ ನಾನು ಬಯಸ್ತೀನಿ. ಯಾಕಂದರೆ ಅಷ್ಟೊಂದು ಭಕ್ತರು ಇಲ್ಲಿ ಬರ್ತಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇನ್ನೂ ಮಾಡಬೇಕು ಇದೆ. ಸೊ ನೀವು ನೋಡ್ತಾ ಇದ್ದೀರ, ಇಲ್ಲಿ ಒಂದು ವಿಗ್ರಹ ಕಾಣ್ತಾ ಇದೆ. ಈ ತಾಯಿಯ ಒಂದು ಬಲಿ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇರೋದ್ರಿಂದ ಏನೇನು ಬಲಿ ಕೊಡ್ತಾರೆ ಅದನ್ನು ಕೂಡ ಇಲ್ಲಿ ಒಂದು ವಿಗ್ರಹ ಮಾಡಿಟ್ಟಿದ್ದಾರೆ. ಆಮೇಲೆ ನೋಡ್ತಿದ್ದೀರ, ಇಲ್ಲಿ ತಾಯಿಯ ಒಂದು ವಿಗ್ರಹವನ್ನು, ಪ್ರತಿಮೆಯನ್ನು ಒಂದು ಇಲ್ಲಿ ಮಾಡಿದ್ದಾರೆ. ಅದರ ಹಿಂದುಗಡೆ ನೀವು 7-8 ಹೆಡೆ ಇರುವಂಥ ಒಂದು ಹಾವಿರಬೇಕು. ಸೊ ಇಲ್ಲೂ ಕೂಡ ನೀವು ತಮ್ಮ ನೋಡಿ ಎಲ್ಲಿ ಕಾಣ್ತಾ ಇದೆ ಅಲ್ಲಿ ಹರಕೆಗಳನ್ನು ಜನ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ನೀವು ಬೀಗದ ಕೈಗಳನ್ನು ಕಾಣಬಹುದು. ನಿಜಕ್ಕೂ ತುಂಬಾ ಒಂದು ಅದ್ಭುತವಾದಂತಹ ವಿಗ್ರಹ ಅಂತ ಹೇಳ್ಬೋದು. ತುಂಬಾ ಖುಷಿಪಟ್ಟೆ ನಾನು ಈ ಜಾಗಕ್ಕೆ ಬಂದು. ಯಾಕಂದರೆ ಸಾರ್ಥಕ ಭಾವನೆ ಹುಟ್ಟುತ್ತೆ ನಿಮಗೆ ಬಂದರೆ. ಇಲ್ಲಿ ನೀವು ಏನು ಹರಕೆ ಬೇಡ್ತಿರೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದರೆ ಆ ಸಾರ್ಥಕ ಭಾವನೆ ಹುಟ್ಟುತ್ತೆ. ಆ ತಾಯಿಯ ಚಮತ್ಕಾರ ನಿಜಕ್ಕೂ ನಾವು ಹೇಳಲೇಬೇಕು. ಇಲ್ಲೂ ಕೂಡ ಬೀಗಗಳನ್ನು ಹಾಕಿದ್ದಾರೆ. ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆಯೋ ಇಲ್ಲವೋ ಅಂತ ಅವ್ರನ್ನೇ ಕೇಳಬೇಕು. ಇಲ್ಲಿ ನೋಡಿ, ಗಂಟೆಗೂ ಕೂಡ ಇಲ್ಲಿ ಬೀಗ ಹಾಕಿದ್ದಾರೆ. ನನಗೆ ಒಂಥರ ನಗಬೇಕೋ, ಒಂಥರ ಖುಷಿ ಪಡ್ತಾ ಇದೆ. ಯಾಕಂದರೆ ನಮ್ಮ ಜನರ ಒಂದು ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಇಂತಹ ಒಂದು ಜಾಗಗಳೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಹುತ್ತ ಇದೆ. ಆ ಹುತ್ತದ ಒಂದು ಅದ್ಭುತವಾದ, ಅಂದರೆ ನಾನು ತೋರಿಸಿದ್ನಲ್ಲ ತಾಯಿಯ ಒಂದು ಆ ವಿಗ್ರಹ, ಅದ್ರ ಮೇಲ್ಗಡೆ ಆ ಹುತ್ತದ ರೀತಿಯಲ್ಲಿ ಮಂಟಪವನ್ನು ಕಟ್ಟಿದ್ದಾರೆ. ನಿಜಕ್ಕೂ ಅದ್ಭುತ ಅನ್ನಿಸ್ತಾ ಇದೆ ನನಗೆ. ಈಗ ನಿಮಗೆ ಬಲಿ ಕೊಡುವಂಥ ಸ್ಥಳಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಬಲಿ ಕೊಡೋದು ನನಗೆ ತೋರ್ಸೋಕ್ಕಾಗೋದಿಲ್ಲ ಸ್ನೇಹಿತರೆ, ತಪ್ಪು ತಿಳ್ಕೊಬೇಡಿ. ಅಂಥದ್ದೆಲ್ಲ ತೋರಿಸಬಾರ್ದು. ಬಲಿ ಕೊಡೋದು ಒಂದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಇಲ್ಲಿನ ಒಂದು ಪದ್ಧತಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ತಾವು ಹರಕೆ ಹೊತ್ತಿರ್ತಾರಲ್ಲ ಅದ್ರ ಪ್ರಕಾರ ಅಲ್ಲಿ ಬೇಡ್ಕೊಂಡಿರ್ತಾರೆ. ತಾವೇನು ಕೋಳಿ ಕೊಡಬೇಕು, ಕುರಿ ಕೊಡಬೇಕು, ಏನು ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರ ಇಲ್ಲಿ ಭಕ್ತಾದಿಗಳು ಏನು ಮಾಡ್ತಾರೆ, ಬಲಿಯನ್ನು ಕೊಡ್ತಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಮುಂದೆ, ಅಲ್ಲೇ ಬಲಿ ಕೊಟ್ಬಿಟ್ಟು ಅದನ್ನು ಇಲ್ಲಿ ಸರಿಯಾಗಿ ಬೇಯಿಸಿ ಅದನ್ನು ತಾಯಿಗೆ ನೈವೇದ್ಯನ ಮಾಡ್ತಾರೆ ಸ್ನೇಹಿತರೆ. ನಿಜಕ್ಕೂ ಇಂತಹ ಒಂದು ಅದ್ಭುತವಾದಂಥ ಜಾಗ ನಾನು ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಅನಿಸ್ತಾ ಇದೆ. ಇನ್ನೊಂದು ಈ ದೇವಸ್ಥಾನದ ವಿಚಿತ್ರ ಏನಂದರೆ, ಈ ದೇವಸ್ಥಾನಕ್ಕೆ ಪೂಜಾರಿಗಳಾಗಲಿ ಆಚಾರಿಗಳೇ ಇಲ್ಲ. ಇಲ್ಲಿ ನೀವೇ ಪೂಜಾರಿಗಳು, ನೀವೇ ಭಕ್ತಾದಿಗಳು, ನೀವೇ ಅಮ್ಮನಲ್ಲಿ ಪೂಜೆಯನ್ನು ಮಾಡಿ ಹೊರಗೆ ಬರಬೇಕು. ಏನಿಲ್ಲ ಇಲ್ಲಿ ಯಾರು, ನಿಮಗೆ ಯಾವ ಪೂಜಾರಿನೂ ಕಾಣೋದಿಲ್ಲ. ನಿಮಗೆ ಇಲ್ಲಿ ಎಲ್ಲ ಸ್ವಯಂ ಸೇವಾ ವ್ಯವಸ್ಥೆ ಮಾಡಿದ್ದಾರೆ. ನೀವು ಯಾವ ಥರ ಈ ದರ್ಶನಿಗಳಲ್ಲಿ ನೀವೇ ಹೋಗಿ ಸ್ವಯಂ ಸೇವೆಯನ್ನು ಮಾಡ್ಕೋಬೇಕೋ ಅದೇ ಥರ ಇಲ್ಲಿಯೂ ಕೂಡ ದೇವಸ್ಥಾನದಲ್ಲಿ ಸ್ವಯಂ ಸೇವಾ ಪದ್ಧತಿ ಇದೆ. ಯಾಕಂದರೆ ಇಲ್ಲಿ ಮೊದಲಿನಿಂದಲೂ ಯಾರನ್ನೂ ಕೂಡ ಇಲ್ಲಿ ಅರ್ಚಕರನ್ನು ನೇಮಿಸಿಲ್ಲ. ಭಕ್ತರೇ ಬರಬೇಕು. ಎನಿ ಟೈಮ್ ಬರ್ಬೋದು, ನೀವು 24/7 ಬರ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲ, ರಾತ್ರಿ, ಮಿಡ್ನೈಟು ಕೂಡ ಬಂದು ನೀವು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಪೂಜೆನ. ಸೊ ಇಲ್ಲಿ ಯಾವ ಒಬ್ಬ ಪೂಜಾರಿಗಳ ವ್ಯವಸ್ಥೆ ಕೂಡ ಇರೋದಿಲ್ಲ. ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿರುವ ದೇವಿಗೆ ಯಾವ ಆಭರಣಗಳನ್ನು ಹಾಕೋ ಹಾಗೆ ಇಲ್ಲ, ನೆನಪಿರಲಿ. ಮತ್ತೊಂದು ಈ ದೇವಿಯ ವಿಶೇಷತೆ ಅಥವಾ ಈ ದೇವಾಲಯದ ವಿಶೇಷತೆ ಅಂದರೆ, ಇಲ್ಲಿ ದೇವಿಗೆ ಮಾಂಸಾಹಾರನ ನೈವೇದ್ಯ ಮಾಡಬೇಕು. ಸೊ ಇದಕ್ಕೆ ಕಾರಣ ಇಲ್ಲಿ ಬಲಿಯನ್ನು ಕೊಡುತ್ತಾರೆ ಅಂತ ನಾನು ಕೇಳ್ಪಟ್ಟೆ. ಇಲ್ಲಿ ಹಂದಿ ಬಲಿನೂ ಕೂಡ ಕೊಡ್ತಾರೆ. ಆದರೆ ಹಂದಿಯನ್ನು ಇಲ್ಲಿ ಹಂದಿ ಅಂತ ಕರೆಯೋ ಹಾಗಿಲ್ಲ, ಅದನ್ನು ಬೇಟೆ ಅಂತ ಕರಿಬೇಕಾಗತ್ತೆ. ಸೊ ಬೇಟೆಯ ಒಂದು ಬಲಿ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಎನಿಮಲ್ಗಳನ್ನ ಅಥವಾ
ಕೋಳಿ ಆಗಲಿ ಕುರಿ ಆಗಲಿ ಅದಕ್ಕೆ ಯಾವುದನ್ನು ಕೂಡ ನೀವು ಅವ್ರಗಳ ಹೆಸರುಗಳಿಂದ ಕರೆಯಂಗಿಲ್ಲ. ಏನೇ ಇದ್ರೂ ನೀವು ಇದನ್ನು ಇಲ್ಲಿ ಬೇಟೆಯ ಬಲೆ ಅಂತ ಹೇಳಬೇಕು. ಬಲಿ ಅಂದರೆ ಇಲ್ಲಿ ಬೇಟೆ ಮಾಡಿದಂಥ ಹಿಂದೆ ಬೇಟೆ ಮಾಡಿಬಿಟ್ಟೇ ಬಲಿ ಕೊಡ್ತಾಯಿದ್ರು, ಆಗ ನಡೀತಾ ಇತ್ತಲ್ಲ ಇಲ್ಲಿ. ಆದರೆ ಈಗ ಬೇಟೆ ಮಾಡಿ ಅಂತ ಬಲಿ ಕೊಡೋಂಥ ವ್ಯವಸ್ಥೆ ಇಲ್ಲ. ಎಲ್ಲ ಖರೀದಿ ಮಾಡಿಕೊಂಡು ಅಥವಾ ತಾವೇ ಮನೆಯಲ್ಲಿ ಬೆಳೆಸಿದಂತಹ ಕುರಿ ಆಗಲಿ ಹಂದಿ ಆಗಲಿ ಅದನ್ನು ತಂದುಬಿಟ್ಟು ನೀವು ಇಲ್ಲಿ ಬಲಿ ಕೊಟ್ಟು ನಿಮ್ಮ ಆರೈಕೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ದೇವಿಯಲ್ಲಿಟ್ಟು ಅವುಗಳನ್ನು ಪೂರೈಸ್ಕೊಳ್ಬೋದು ಸ್ನೇಹಿತರೆ. ಸೊ ನಿಮಗೇನಾದರೂ ಅವಕಾಶ ಸಿಕ್ಕರೆ ಹಾಸನಕ್ಕೆ ಹೋದರೆ ಬೇಲೂರು ಹಳೆಬೀಡಿಗೆ ಹೋಗುವಾಗ ದುರ್ಗಮ್ಮನ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ. ಇಲ್ಲೇ ಒಂದು ರಾಮ ಮಂದಿರ ಕೂಡ ಇದೆ. ಅದರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ.